ಮತ್ತೊಂದು ತ್ರಿಕೋನ ಪ್ರೇಮ ಕಥೆಯ ಕಥೆ ಇದು. ಪ್ರೀತಿ ವಿಚಾರವನ್ನ ಮನೆಯವರಿಗೆ ತಿಳಿಸಿದ್ದಕ್ಕೆ ಹತ್ಯೆ ಆಗಿದೆ. ಪ್ರೀತಿ ವಿಚಾರವನ್ನ ಯುವತಿ ಮನೆಯವರಿಗೆ ಹೇಳಿದ್ದಕ್ಕೆ ಯುವಕನ ಕೊಲೆ ಆಗಿರುವ ಘಟನೆ ಬೆಳಗಾವಿಯಲ್ಲಿ ವರದಿಯಾಗಿದೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದಲ್ಲಿ ಹತ್ಯೆ ನಡೆದಿದೆ. ವೆಂಕಟೇಶ್ ಹತ್ಯೆಗೈದ ಸೋದರ ಬಸವರಾಜ್ ಮತ್ತು ರಾಘವೇಂದ್ರ ವೆಂಕಟೇಶ್ ಅನ್ನೋನನ್ನ ಕೊಲೆ ಮಾಡಿದ್ದಾರೆ. ಇಬ್ಬರನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಈ ವೆಂಕಟೇಶ್ ಮತ್ತು ಬಸವರಾಜ್ ಇಬ್ರು ಒಂದೇ ಹುಡುಗಿನ ಪ್ರೀತಿ ಮಾಡ್ತಿದ್ರಂತೆ. ಆದ್ರೆ ಆ ಹುಡುಗಿ ಬಸವರಾಜ್ ಕಡೆ ಒಲವನ್ನ ಹೊಂದಿದ್ಲಂತೆ. ಅದಕ್ಕೆ ವೆಂಕಟೇಶ್ ಸಿಟ್ಟು ಬಂದಿರೋದು. ಕುಪಿತಗೊಂಡಂತ ವೆಂಕಿ ಇಬ್ಬರ ಪ್ರೀತಿ ವಿಚಾರವನ್ನ ಮನೆಯವ್ರಿಗೆ ಹೇಳ್ತಾನೆ. ಆಕೆಯಿಂದ ದೂರ ಇರುವಂತೆ ಬಸವರಾಜ್ಗೆ ಯುವತಿ ಪೋಷಕರು ತಿಳಿಸ್ತಾರೆ. ವೆಂಕಟೇಶನ್ನ ಬಸವರಾಜು ಮತ್ತು ಸೋದರ ರಾಘವೇಂದ್ರ ಬಂದು ಹತ್ಯೆ ಮಾಡಿಬಿಡ್ತಾರೆ. ಬೆಳಗಾವಿ ಜಿಲ್ಲೆ ಸವದತ್ತಿ ಪೊಲೀಸರು ಬಸವರಾಜ್ ಮತ್ತು ರಾಘವೇಂದ್ರ ಅನ್ನೋ ಇಬ್ಬರನ್ನ ಬಂಧಿಸಿದ್ದಾರೆ. ಆ ಯುವತಿಗೆ ಯಾರ ಮೇಲೆ ಪ್ರೀತಿ ಇತ್ತಲ್ಲ, ಅದೇ ಯುವಕ ಈಗ ಈ ವೆಂಕಟೇಶ್ನನ್ನ ಕೊಲೆ ಮಾಡಿರೋದು. ಯಾಕೆ ಅಂತಂದ್ರೆ ವೆಂಕಟೇಶ ಮತ್ತು ಬಸವರಾಜ ಇಬ್ರು ಕೂಡ ಒಂದೇ ಹುಡುಗಿನ ಪ್ರೀತಿ ಮಾಡ್ತಿದ್ರು. ಆ ಹುಡುಗಿ ಮಾತ್ರ ಬಸವರಾಜನ್ ಪ್ರೀತಿ ಮಾಡ್ತಿದ್ಲು. ಬಸವರಾಜ ಮತ್ತು ಆ ಹುಡುಗಿಯ ಪ್ರೀತಿಯನ್ನ ಈ ವೆಂಕಟೇಶ್ ಏನ್ ಮಾಡ್ತಾನೆ, ಹೋಗಿ ಯುವತಿ ಮನೆಗೆ ಹೇಳ್ಬಿಡ್ತಾನೆ, ನೋಡಿ ನಿಮ್ಮ ಮಗಳು ಮತ್ತು ಈ ಬಸವರಾಜ ಲವ್ ಮಾಡ್ತಿದ್ದಾರೆ ಅಂತ. ಆಮೇಲೆ ಆ ಯುವತಿ ಮನೆಯವರು ಬಂದ್ಬಿಟ್ಟು ಬಸವರಾಜಂಗೆ ಆಕೆಯಿಂದ ದೂರ ಇರಬೇಕು, ಆಕೆ ಜೊತೆಗೆ ಇನ್ಮೇಲೆ ಓಡಾಡಬಾರ್ದು, ಮಾತಾಡಬಾರ್ದು ಅಂತ ಕಂಡೀಷನ್ ಹಾಕ್ತಾರೆ. ಅವರನ್ನು ದೂರ ಮಾಡೋ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಬಸವರಾಜನಿಗೆ ಎಲ್ಲಿಲ್ಲದ ಸಿಟ್ಟು ಬರುತ್ತೆ. ಬಸವರಾಜ ತನ್ನ ಸಹೋದರ ಮತ್ತೊಬ್ಬ ರಾಘವೇಂದ್ರ ಅನ್ನೋನ ಕೂಡಿಸ್ಕೊಂಡು ಈ ವೆಂಕಟೇಶ್ ಅನ್ನೋನನ್ನ ಕೊಲೆ ಮಾಡಿದ್ದಾರೆ. ಆ ಕೊಲೆ ಮಾಡಿರುವ ಆರೋಪಿಗಳೀಗ ಪೊಲೀಸರ ವಶದಲ್ಲಿದ್ದಾರೆ. ಯುವತಿ ವಿಚಾರಕ್ಕೆ, ಪ್ರೀತಿ ವಿಚಾರಕ್ಕೆ ಒಂದು ಕೊಲೆ ಆಗಿದೆ. ಇಬ್ಬರು ಜೈಲು ಸೇರಿದ್ದಾರೆ. ಕಳೆದ ಶುಕ್ರವಾರ ಸಂಜೆ ನಮ್ಮ ಸವದತ್ತಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದಲ್ಲಿ ಸಂಜೆ 6:30 ಗಂಟೆಗೆ ಯುವಕರು 18-20 ವರ್ಷದ ಯುವಕರು ಆಟ ಆಡಬೇಕಾದ್ರೆ ಅವ್ರ ಮಧ್ಯೆ ವೈಯಕ್ತಿಕ ವಿಚಾರಕ್ಕೆ ಗಲಾಟೆ ಆಗಿ, ಆ ಸಂದರ್ಭದಲ್ಲಿ ಮೊದಲಿಗೆ ಒಂದು ಗುಂಪಲ್ಲಿ ವೆಂಕಟೇಶ್ ದಳವಾಯಿ ಮತ್ತು ಇತರರು ಇರ್ತಾರೆ, ಭೀಮಪ್ಪ ದಳವಾಯಿ ಮತ್ತು ಇತರರು. ಇನ್ನೊಂದು ಗುಂಪಲ್ಲಿ ಬಸವರಾಜ್ ಪೆಂಟೇದ್, ಅವನ ಸಹೋದರ ರಾಘವೇಂದ್ರ ಪೆಂಟೇದ್ ಮತ್ತು ಇತರರು ಇರ್ತಾರೆ. ಆ ಸಂದರ್ಭದಲ್ಲಿ ವೆಂಕಟೇಶ್ ಮತ್ತು ರಾಘವೇಂದ್ರಗೆ ಗಲಾಟೆ ಆಗುತ್ತೆ. ಅದನ್ನೇ ನೆಪ ಮಾಡಿಕೊಂಡು ಬಸವರಾಜ್ ಪೆಂಟೇದ್, ರಾಘವೇಂದ್ರನ ಅಣ್ಣ, ಅವನು ಬಂದುಬಿಟ್ಟು ವೆಂಕಟೇಶ್ ದಳವಾಯಿಗೆ ತನ್ನ ಹತ್ರ ಇರ್ತಕ್ಕಂಥ ಚಿಕ್ಕ ಬಟನ್ ಚಾಕುವಿನಿಂದ ಹಲ್ಲೆ ಮಾಡ್ತಾನೆ. ಆ ಹಲ್ಲೆ ಕಾರಣದಿಂದ ವೆಂಕಟೇಶ್ ದಳವಾಯಿ ಆಸ್ಪತ್ರೆಗೆ ಹೋಗೋ